ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ನಡುವೆ ಧರ್ಮಸ್ಥಳದ ಮತ್ತಷ್ಟು ಕಡೆ ಶೋಧ ಕಾರ್ಯ ನಡೆಸಿ ಎನ್ನುವಂತಹ ಮನವಿ. ಎಸಿ ಸ್ಟೆಲ್ಲಾ ವರ್ಗೀಸ್ಗೆ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ದೂರುದಾರನ ಪರ ವಕೀಲರು ಎಸಿಗೆ ಮಾಡಿಕೊಂಡಿರುವಂತಹ ಮನವಿ ಇದು. ಸೂಚಿಸಿದಂತಹ ಸ್ಥಳ ಅಲ್ಲದೆ ಬೇರೆ ಕಡೆನೂ ಶೋಧ ಮಾಡಿ ವಕೀಲರ ಮನವಿ ಇದು. ಬೆಳ್ತಂಗಡಿ SIT ಕಚೇರಿಯಲ್ಲಿ ಎಸಿ ಜೊತೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ದೂರುದಾರ ನೂರಾರು ಶವಗಳನ್ನ ಹೂತಿರೋದಾಗಿ ಏನು ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಆತನ ಹೇಳಿಕೆಯನ್ನು ಆಧರಿಸಿ 13 ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿ ಒಂದೊಂದಾಗಿ ಅಗೆತ ಆರಂಭ ಆಗಿತ್ತು. ಆದರೆ ಈಗ ವಕೀಲರ ಮನವಿ ಮತ್ತಷ್ಟು ಕಡೆ ಮಾಡಿ ಅಂತ ಆದರೆ ನಿರಾಕರಿಸಿದ್ದಾರೆ. ವಕೀಲರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಪುತ್ತೂರು ಎಸಿ. ಸದ್ಯಕ್ಕೆ 13 ಸ್ಥಳಗಳಲ್ಲಿ ಮಾತ್ರ ಶೋಧ ಮಾಡ್ತೇವೆ, SIT ಸೂಚಿಸಿದರೆ ಮಾತ್ರ ಶೋಧ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ವಕೀಲರಿಗೆ ಇದನ್ನ ಹೇಳಿ ಕಳಿಸಿದ್ದಾರೆ. ದೂರುದಾರನ ಪರ ವಕೀಲರು ಈಗಾಗಲೇ ಗುರುತಿಸಿರುವಂತಹ 13 ಪಾಯಿಂಟ್ ಅಷ್ಟೇ ಅಲ್ಲ, ಬೇರೆ ಕಡೆನೂ ಕೂಡ ಶೋಧ ಮಾಡಬೇಕು ಅಂತ ಎಸಿಗೆ ಮನವಿ ಮಾಡಿಕೊಂಡ್ರು. ಆದರೆ ಎಸಿ ಹೇಳಿಕೆ ಕೊಟ್ಟಿದ್ದಾರೆ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು SIT ಸೂಚಿಸಿದಲ್ಲಿ ಮಾತ್ರ ಉಳಿದ ಕಡೆ ಶೋಧ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕಂತೂ 13 ಪಾಯಿಂಟ್ಗಳಲ್ಲಿ ಮಾತ್ರ ಶೋಧ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತಷ್ಟು ಕಡೆ ಶೋಧ ಕಾರ್ಯ ನಡಿಬೇಕು ಅನ್ನೋದು ಆಗ್ರಹ ಆಗಿತ್ತು. ಬಹಳಷ್ಟು ವರ್ಷಗಳು ಕಳೆದು ಬಿಟ್ಟಿವೆ. ಆದರೂ ದೂರುದಾರ ತನಗೆ ಗೊತ್ತು ಆ ಜಾಗಗಳು ಅಂತ ಹೇಳಿ ಗುರುತಿಸಿದ್ದ. ಅದನ್ನು ಆಧರಿಸಿ ಶೋಧ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮತ್ತು ಅಶೋಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿ, ನಿಮ್ಮಿಂದ ಮಾಹಿತಿಯನ್ನ ಪಡಿತಾ ಹೋಗೋದಾದ್ರೆ ಇವತ್ತಿನ ಈ ಶೋಧ ಕಾರ್ಯ ಹೇಗೆ ಆರಂಭ ಆಗಿದೆ, ಯಾವ ರೀತಿಯಲ್ಲಿ ವ್ಯವಸ್ಥೆಗಳಾಗಿದೆ, ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಇವತ್ತು 6ನೇ ದಿನ 11ನೇ ಪಾಯಿಂಟ್ ಈಗ ಆರಂಭವಾಗಿರುವಂಥದ್ದು. 11ನೇ ಪಾಯಿಂಟ್ ಅನ್ನ ಅಂದ್ರೆ ಏನು ಇವತ್ತು 6ನೇ ದಿನದಲ್ಲಿ 11, 12, 13 ಪಾಯಿಂಟ್ಗಳು ಬಾಕಿ ಇದೆ. ಸೊ ಈ ಒಂದು 3 ಪಾಯಿಂಟ್ಗಳು ಇವತ್ತು ಮುಗಿಸ್ಬೇಕು ಅಂತೇಳಿ ಈಗ SIT ನಿರ್ಧಾರ ಮಾಡಿರುವಂಥದ್ದು. ಆದರೆ ಈಗ 11ನೇ ಪಾಯಿಂಟ್ ಆರಂಭ ಮಾಡಿದರೆ 11ನೇ ಪಾಯಿಂಟ್ ನಲ್ಲಿ ಏನಾದರೂ ಸಿಗುತ್ತಾ ಇಲ್ವೋ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಮುಂದಿನ 2 ಪಾಯಿಂಟ್ಗಳನ್ನ ಮಾಡಬೇಕೋ ಬೇಡವೋ ಅನ್ನೋದು. ಸದ್ಯಕ್ಕೆ ನಾವಿಲ್ಲಿ ನೋಡ್ಬೋದಾಗಿದೆ ಈ ಒಂದು ಪ್ರದೇಶದ ಹೇಗಿದೆ ಅಂತ ಹೇಳಿದ್ರೆ, ಈ ಅಲ್ಲಿ ಏನು 11, 12 ಪಾಯಿಂಟ್ ಏನಿದೆ ಆ ಎರಡೂ ಕೂಡ 50 ಮೀಟರ್ ಅಂತರದಲ್ಲಿರುವಂಥದ್ದು. ಸೊ ಆ ಒಂದು 50 ಮೀಟರ್ ಅಂತರದಲ್ಲಿ ಅಕ್ಕಪಕ್ಕನೇ ಇರುವಂತಹ ಪ್ರದೇಶಕ್ಕೆ ಈಗ ಸಂಪೂರ್ಣವಾಗಿ ಪರದೆಯನ್ನು ಕಟ್ಟಿರುವಂಥದ್ದು. ಸೊ ಪರದೆಯನ್ನು ಕಟ್ಟಿ ಈ ಒಂದು ಉತ್ಖನನ ಕಾರ್ಯ ಈಗ ಆರಂಭವಾಗಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ SIT ತಂಡ ಮತ್ತೆ ಪೌರ ಕಾರ್ಮಿಕರು ಮತ್ತೆ ವಿವಿಧ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರಿದಂತೆ ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಆ ಒಂದು ವೈಟ್ ಪರದೆಯನ್ನು ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರುವಂತಹ ಆ ಒಂದು ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 11 ಈಗ ಆರಂಭ ಆಗಿರುವಂಥದ್ದು. ಅಲ್ಲಿ ಸುತ್ತಮುತ್ತ ಎಲ್ಲ ಗಿಡ ಗಂಟೆಗಳೇನು ಬೆಳೆದಿದ್ದು ಅವನ್ನೆಲ್ಲ ಸರಿಪಡಿಸ್ಕೊಂಡು ಇವಾಗ ಅದನ್ನ ಅಗಿಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಮಾರ್ಕ್ ಅನ್ನ ಮಾಡಿರುವಂತಹ ಜಾಗದಲ್ಲಿ ಆ ಒಂದು ಈಗ ಇವತ್ತು ಎಷ್ಟು ಅಗಿಬೇಕು ಅಂತ ಅಂದ್ರೆ 5 ಅಡಿ ಅಗಲ ಮತ್ತೆ 6 ಅಡಿ ಆಳ ಏನಿರುತ್ತೆ. ಸೊ ಆ ಒಂದು ಆಳವನ್ನು ಅಗಿಲಿಕ್ಕೆ ಈಗ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದಾರೆ. ಮಾರ್ಕ್ ಮಾಡಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಡಿಗ್ಗಿಂಗ್ ಕಾರ್ಯ ಆರಂಭ ಆಗುತ್ತೆ. ಸೊ ಅಲ್ಲಿ ಸೆಕ್ಯೂರಿಟಿಯನ್ನು ಕೂಡ ನೋಡಬಹುದಾಗಿದೆ. ಅದಕ್ಕೆ ಸಂಪೂರ್ಣವಾದ ಪೊಲೀಸ್ ಭದ್ರತೆಯನ್ನು ನೀಡಿರುವಂಥದ್ದು. ಸಾರ್ವಜನಿಕರು ಯಾರು ಕೂಡ ಹತ್ರಕ್ಕೆ ಹೋಗುವಾಗಿಲ್ಲ. ಮತ್ತೆ ಪಕ್ಕದಲ್ಲಿ ಅರ್ತ್ ಮೂವರ್ ಅಂದ್ರೆ ಮಿನಿ ಅರ್ತ್ ಮೂವರ್ ಅನ್ನು ಕೂಡ ಸನ್ನದ್ಧವಾಗಿ ಇಟ್ಕೊಳ್ಳಾಕಿರುವಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಕಲ್ಲು ಮಣ್ಣು ಏನಾದ್ರು ಅಂದ್ರೆ ಕಲ್ಲು ಯಾವುದಾದ್ರೂ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ತೆರವು ಮಾಡಲಿಕ್ಕೆ ಆ ಒಂದು ಅರ್ತ್ ಮೂವರ್ ಅನ್ನು ಕೂಡ ಸ್ಥಳದಲ್ಲೇ ರೆಡಿ ಇಟ್ಕೊಳ್ಳಲಾಗಿದೆ. ಸದ್ಯಕ್ಕೆ ಈ 2 ಪಾಯಿಂಟ್ ಅಂದ್ರೆ 11ನೇ ಪಾಯಿಂಟ್ ಏನಿದೆ ಅದ್ರ ಪಕ್ಕದಲ್ಲೇ 12 ಪಾಯಿಂಟ್ ಇರುವಂಥದ್ದು. ಸದ್ಯಕ್ಕೆ ಈ 2 ಪಾಯಿಂಟ್ ಇವತ್ತು ಮುಗಿಯುತ್ತೆ ಅನ್ನೋದು. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ 2 ಅಂತೂ ಮಿನಿಮಮ್ ಆಗ್ತಾ ಇದೆ. ಸೊ ಇವತ್ತು 3 ಪಾಯಿಂಟ್ ಇದೆ ಅಂದ್ರೆ 11, 12, 13 3 ಪಾಯಿಂಟ್ ಇರೋದ್ರಿಂದ ಇವೆರಡು ಪಾಯಿಂಟ್ ಮುಗಿದ ನಂತರ 13 ಪಾಯಿಂಟ್ ಇಲ್ಲಿಂದ ಸ್ವಲ್ಪ ದೂರ ಇರುವಂಥದ್ದು. ಅಂದ್ರೆ ಇದೇನು 12ನೇ ಪಾಯಿಂಟ್ ನಾವು ಇಲ್ಲಿ ನೋಡ್ತೀವಿ. ಸೊ 11, 12 ಅದಾದ ಬಳಿಕ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ 13ನೇ ಪಾಯಿಂಟ್ ಇರುವಂಥದ್ದು. ಸೊ ಅಲ್ಲಿಗೆ 13ನೇ ಪಾಯಿಂಟ್ಗೆ ಇವತ್ತೇನಾದ್ರೂ ಹೋಗ್ತಾರಾ ಇಲ್ಲ 12, 11, 12ರಲ್ಲೇ ಮುಗಿಸ್ತಾರ ಅನ್ನೋದು ಈಗ ಇರುವಂಥದ್ದು. ಎಲ್ಲರ ಒಂದು ಈಗ ಕುತೂಹಲ 11ನೇ ಪಾಯಿಂಟ್ ನಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈಗ ಇದೇ ಪ್ರದೇಶದಲ್ಲಿರುವಂಥದ್ದು 9 ಮತ್ತೆ 10ನೇ ಪಾಯಿಂಟ್ ಏನು ಶನಿವಾರ ಈ ಒಂದು ಪಾಯಿಂಟ್ ಅನ್ನ ಅಗೆಯಲಾಗಿತ್ತು. ಸೊ 10, 11 ಮತ್ತೆ ಈಗ 12 ಪಾಯಿಂಟ್ 9, 10ರಲ್ಲಿ ಏನು ಸಿಕ್ಕಿಲ್ಲ ಅಂದ್ರಿಂದ ಈಗ 11, 12ರಲ್ಲೂ ಏನಾದ್ರೂ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಈಗ ಎಲ್ಲರದ್ದಾಗಿದೆ. ಪ್ರತಿಮಾ. ಎಸ್ ಪೃಥ್ವಿ, ಅಶೋಕ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಬೆಳ್ತಂಗಡಿ SIT ಕಚೇರಿಗೆ ಮತ್ತೋರ್ವ ದೂರುದಾರ ಜಯಂತ್ ಬಂದಿರೋದು.
ಇಬ್ಬರು ವ್ಯಕ್ತಿಗಳೊಂದಿಗೆ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಮತ್ತೋರ್ವ ದೂರುದಾರ ಜಯಂತ್. ಓರ್ವ ಬಾಲಕಿಯ ಸಾವಿನ ಪ್ರಕರಣದ ಕುರಿತಂತೆ ದೂರು ಕೊಡಲಿದ್ದಾರೆ ಜಯಂತ್. ಎಸ್ಐಟಿಗೆ ಲಿಖಿತ ದೂರನ್ನ ನೀಡಲಿದ್ದಾರೆ ಜಯಂತ್. ಆದರೆ 11ನೇ ಪಾಯಿಂಟ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಅವರಿಗಿವತ್ತು ಬಂದು ದೂರು ಕೊಡುವಂತೆ ತಿಳಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ಗಾಗಿ ದೂರುದಾರ ಜಯಂತ್ ಕಾಯ್ತಾ ಇದ್ದಾರೆ. ಎಸ್ಪಿ ಬಂದ ಬಳಿಕ ದೂರನ್ನ ಸಲ್ಲಿಸಲಿದ್ದು ಮುಂದಿನ 1 ಗಂಟೆಯಲ್ಲಿ ತಾವು ಬರೋದಾಗಿ ಎಸ್ಪಿ ತಿಳಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ಬರೋದಾಗಿ ತಿಳಿಸಿದ್ದಾರಂತೆ ಎಸ್ಪಿ ಜಿತೇಂದ್ರ ಕುಮಾರ್. ಹೀಗಾಗಿ ಎಸ್ಪಿಗಾಗಿ ಕಾಯ್ತಾ ಇದ್ದಾರೆ ದೂರುದಾರ ಜಯಂತ್. ಓರ್ವ ಬಾಲಕಿಯ ಶವ ನಾನು ನೋಡಿದ್ದೆ, ನಾನು ಪ್ರತ್ಯಕ್ಷ ದರ್ಶಿ, ಅದರ ಸರಿಯಾದಂತಹ ತನಿಖೆ ಮಾಡದೇನೆ ಅದನ್ನ ಹೂಳಲಾಗಿತ್ತು ಅನ್ನುವಂಥದ್ದು ಅವರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನ ಕೊಡ್ತೀನಿ ಎಂದಿದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದು ಕಡೆ ಒಬ್ಬ ದೂರುದಾರ ಕೊಟ್ಟಂತಹ ದೂರನ್ನ ಆಧರಿಸಿ 13 ಪಾಯಿಂಟ್ಗಳಲ್ಲಿ ಶೋಧ ನಡೀತಾ ಇದೆ. ಆ ಮಧ್ಯದಲ್ಲಿ ಜಯಂತ್ ಇನ್ನೋರ್ವ ದೂರುದಾರ ಹೇಳ್ತಾ ಇರುವಂತಹ ಮಾತು ಇದು ಈ ಪ್ರಕರಣಕ್ಕೆಲ್ಲ ಒಂದು ಕಡೆ ಟ್ವಿಸ್ಟ್ ಕೊಡುತ್ತಾ ಅಂತ ಅನಿಸ್ತಾ ಇದೆ. ಈಗ ಬಂದಿದ್ದಾರೆ, ಅವರ ಜೊತೆ ಯಾರ್ಯಾರಿದ್ದಾರೆ, ಏನ್ ಮಾಹಿತಿಯನ್ನು ಕೊಡ್ತಿದ್ದಾರೆ, ಏನಂತ ದೂರು ನೀಡ್ತಾರಂತೆ? ಹೌದು ಪ್ರತಿಮಾ, ಏನು ಧರ್ಮಸ್ಥಳದಲ್ಲಿ ಶವ ಹೂತಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು FIR ಅನ್ನು ದಾಖಲಿಸಿರುವಂಥದ್ದು. ಈ ನಡುವೆ ಇನ್ನೊಬ್ರು ದೂರುದಾರರು ಈಗ ಎಂಟ್ರಿ ಕೊಟ್ಟಿರತಕ್ಕಂಥದ್ದು. ಇವರು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಎನ್ನುವಂಥವರು. ಸೊ ಇವರ ಆರೋಪ ಇರುವಂಥದ್ದು 15 ವರ್ಷಗಳಿಂದ ಸುಮಾರು 15 ವರ್ಷ ಪ್ರಾಯದ ಬಾಲಕಿಯ ಅನುಮಾನಾಸ್ಪದ ಸಾವು ಇದೇ ಧರ್ಮಸ್ಥಳದಲ್ಲಿ ನಡೆದಿತ್ತು. ಸೊ ಆ ಬಾಲಕಿಯ ಶವವನ್ನು ಯಾವುದೇ ರೀತಿಯಾದಂಥ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಇಲ್ಲಿ ಹೂತು ಹಾಕಲಾಗಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳಿಗೆ ದೂರ ನೀಡುವುದಕ್ಕೆ ಬಂದಿದ್ರು. ಕಳೆದ ಶನಿವಾರ ರಾತ್ರಿ 7 ಗಂಟೆಗೆ ಬಂದಿದ್ರು, ದೂರ ಅರ್ಜಿಯನ್ನು ಇಟ್ಕೊಂಡು ಬಂದಿದ್ರು. ಸೊ ಅವರಿಗೆ SIT ಅಧಿಕಾರಿಗಳು ಸೋಮವಾರ ಬನ್ನಿ ಎನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಆದ್ರೆ ಇವತ್ತು SIT SP ಜಿತೇಂದ್ರ ದಯಾಮ್ ಅವರು ಬೆಳಿಗ್ಗೆ 9:30ಗೆ ಕಚೇರಿಗೆ ಬಂದಿದ್ರು. 10:30 ಸುಮಾರಿಗೆ 11 ಗಂಟೆ ತನಕ ಕೂಡ SIT ಕಚೇರಿಯಲ್ಲಿದ್ರು. ಆದರೆ ದೂರುದಾರರು ಜಯಂತ್ ಟಿ ಬಂದಿರಲಿಲ್ಲ. ಯಾವಾಗ ಇಲ್ಲಿಂದ ತಂಡ ಕಾರ್ಯಾಚರಣೆಗೆ SIT ತಂಡ ಧರ್ಮಸ್ಥಳದತ್ತ ತೆರಳಿತು, ಅದಾದ ಬಳಿಕ ಜಯನ್ ಅವರು ಈಗ SIT ಕಚೇರಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಈಗ SIT ಮಾಡ್ತಿರ್ತಕ್ಕಂಥ ಪ್ರಕರಣದ ತನಿಖೆ ಏನು ಅನಾಮಿಕ ದೂರುದಾರ ವ್ಯಕ್ತಿಯನ್ನು ಹೇಳಿದ್ದಾನೆ, ತಪ್ಪೊಪ್ಪಿಗೆ ನೀಡಿದ್ದಾನೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಿಕೊಂಡು ಆ ಒಂದು FIRಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಿದೆ. ಆದ್ರೆ ಇದು ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ, ಅಂದ್ರೆ ಬೇರೆ ಪ್ರಕರಣ ಆಗಿರೋದ್ರಿಂದ ಈ ದೂರ ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು FIR ಅನ್ನು ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಈಗ SIT ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಳಿರುವಂತದ್ದು SP ಅವರು ಬಂದ ಮೇಲೆ ಅವರ ಸಮ್ಮುಖದಲ್ಲಿ ತಾವು ದೂರನ್ನು ಕೊಡಿ ಅಂತೇಳಿ. ಆದ್ರೆ SP ಅವರು ಈಗಾಗಲೇ ಘಟನಾ ಸ್ಥಳ ಅಂದ್ರೆ ಏನು ಉತ್ಖನನ ಕಾರ್ಯ ಆಗ್ತಿರ್ತಕ್ಕಂಥ ಸ್ಥಳಕ್ಕೆ ಹೋಗಿದ್ದಾರೆ. ಸೊ ಅವರು ಈಗ ಪ್ರೊಸೀಜರ್ ಅನ್ನು ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ 1 ಗಂಟೆ ಕಾಯಿರಿ ಎನ್ನುವಂತ ಸಲಹೆಯನ್ನು ಇಲ್ಲಿನ ಅಧಿಕಾರಿಗಳು ಜಯಂತ್ ಟಿ ಅವರಿಗೆ ನೀಡಿದ್ದಾರೆ. ಸೊ ಸದ್ಯ ಜಯಂತ್ ಟಿ ಅವರು ಈ SIT ಕಚೇರಿಯಲ್ಲೇ ಇದ್ದಾರೆ. ಸದ್ಯ SP ಬರೋ ತನಕ ಅವರು ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ ಅದಕ್ಕೆ FIR ಅನ್ನು ದಾಖಲು ಮಾಡೋದು ಅಥವಾ ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯದ ಏನಿದೆ ಎಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗಿದೆ. ಆ ಜಯಂತ್ ಟಿ ಅವರು ಹೇಳುವಂಥದ್ದು, ನಾನೇ ಆ ಒಂದು ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ, ನಾನು ಬೇಕಾದ್ರೆ ಆ ಶವ ಹೂತಾಕಿರ್ತಕ್ಕಂಥ ಜಾಗವನ್ನು ಬೇಕಾದ್ರೆ ತೋರಿಸ್ತೇನೆ, ಇದರ ಜೊತೆಗೆ ಇಬ್ಬರು ಪ್ರತ್ಯಕ್ಷದರ್ಶಿಗಳು ನನ್ನ ಜೊತೆ ಇದ್ದಾರೆ. ಸೊ ಈ ಪ್ರಕರಣ ತುಂಬಾ ಗಂಭೀರವಾಗಿದೆ. ಸೊ ಇದರ ಬಗ್ಗೆ ಕೂಡ SIT ತನಿಖೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಸದ್ಯ ಈ ವಿಚಾರದಲ್ಲಿ SIT ಯಾವ ನಡೆಯನ್ನು ತೆಗೆದುಕೊಳ್ಳುತ್ತೆ, ಈಗೇನು FIR ದಾಖಲಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಏನು ತನಿಖೆ ನಡೆಸಿದ್ರೆ ಅದರ ಜೊತೆಗೆ ಇದನ್ನು ಸೇರಿಸಿಕೊಂಡು ಹೋಗ್ತಾರಾ ಅಥವಾ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತನಿಖೆ ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಈ ನಡುವೆ ಏನು ಈಗಾಗಲೇ ಸಾಕ್ಷ್ಯ ದೂರುದಾರನ ಪರ ವಕೀಲರೇಂದರೆ ಅವರು ಇನ್ನಷ್ಟು ಸ್ಥಳಗಳನ್ನು ಉತ್ಖನನ ಮಾಡಬೇಕೆನ್ನುವಂತ ಮನವಿಯನ್ನು ಇವತ್ತು ಮಾಡಿರತಕ್ಕಂಥದ್ದು. ಯಾವಾಗ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಈ ಒಂದು SIT ಕಚೇರಿಗೆ ಬಂದ್ರು, ಆ ಟೈಮಲ್ಲಿ ಅವರ ಏನು ಸಾಕ್ಷ್ಯ ದೂರುದಾರನ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಕೇವಲ 13 ಸ್ಥಳ ಮಾತ್ರ ಅಲ್ಲ, ಇನ್ನಷ್ಟು ಸ್ಥಳಗಳ ಶೋಧ ಕಾರ್ಯಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಈ ವಕೀಲರ ಮನವಿಯನ್ನು ಸದ್ಯ AC ಅವರು ತಿರಸ್ಕಾರ ಮಾಡಿರ್ತಕ್ಕಂಥದ್ದು. SIT ಅವರು ಏನ್ ಹೇಳ್ತಾರೆ, ಎಷ್ಟು ಪಾಯಿಂಟ್ಗಳನ್ನು ಈಗ ಏನು ಗುರುತಿಸಿದ್ದಾರೆ ಅದಷ್ಟೇ ನಾವೀಗ ಸದ್ಯಕ್ಕೆ ಶೋಧ ಉತ್ಖನನ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ SIT ಅವರು ಏನಾದ್ರು ಇನ್ನಷ್ಟು
ಸ್ಥಳಗಳ ಉತ್ಖನನ ಮಾಡಬೇಕು, ಶೋಧ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಹೇಳಿದ್ರೆ ಅದಕ್ಕೆ ನಾವು ಅಂದ್ರೆ ಇವರು ಮ್ಯಾಜಿಸ್ಟ್ರೇಟ್ ಆಗಿರೋದ್ರಿಂದಾಗಿ ಆ AC ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಸದ್ಯಕ್ಕೆ ಏನು ಸಾಕ್ಷ್ಯ ದೂರುದಾರನ ಪರ ವಕೀಲರು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನು ಸದ್ಯಕ್ಕೆ AC ಅವರು ತಿರಸ್ಕಾರ ಮಾಡಿದ್ದಾರೆ. ಈಗ ಸದ್ಯಕ್ಕೆ 13 ಮೊದಲೇ ಗುರುತಿಸತಕ್ಕಂಥ 13 ಸ್ಥಳಗಳಲ್ಲಿ 10 ಪೂರ್ಣವಾಗಿದೆ. ಇವತ್ತು 11, 12, 13. ಸೊ ಇನ್ನು 3 ಅಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಅದಾದ ಬಳಿಕ SIT ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೋ ಅಥವಾ ಮುಂದೆ ತನಿಖೆಯನ್ನು ವಿಸ್ತರಿಸುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರತಿಮೆ. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿ. ಧರ್ಮಸ್ಥಳದ ಮತ್ತಷ್ಟು ಕಡೆ ಶೋಧ ಕಾರ್ಯ ನಡೆಸಿ AC ಸ್ಟೆಲ್ಲಾ ವರ್ಗೀಸ್ಗೆ ವಕೀಲರು ಮಾಡಿರುವಂತಹ ಮನವಿ ಇದು. ದೂರುದಾರನ ಪರ ವಕೀಲರಿಂದ ACಗೆ ಮನವಿ. ಇವತ್ತು 11ನೇ ಪಾಯಿಂಟ್ನಲ್ಲಿ ಶೋಧ. ಆ ಶೋಧ ಆರಂಭ ಆಗಿದೆ ಧರ್ಮಸ್ಥಳದಲ್ಲಿ. ಮಿನಿ ಅರ್ಥಮೂವರ್ ಬಳಸಿಕೊಂಡು ಗುಂಡಿ ಅಗೆಯಲಾಗ್ತಾ ಇದೆ. ಸುತ್ತ ಪರದೆ ಕಟ್ಟಿ 11ನೇ ಪಾಯಿಂಟ್ನಲ್ಲಿ ಶೋಧ. 11ನೇ ಪಾಯಿಂಟ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಅಗೆತ ಮುಕ್ತಾಯವಾಗಿತ್ತು. ಶನಿವಾರದವರೆಗೆ ಅಗೆತ ನಡೆದಿತ್ತು. ನೆನೆ ಭಾನುವಾರವಾಗಿದ್ದರಿಂದ ಬ್ರೇಕ್ ಕೊಡಲಾಗಿತ್ತು. ಇವತ್ತು 11ನೇ ಪಾಯಿಂಟ್ನಲ್ಲಿ ಶೋಧ ಆರಂಭ ಆಗಿದ್ದು ಬಹಳ ಕುತೂಹಲ ಇದೆ. ದೂರುದಾರ ಹೇಳಿಕೆಯಂತೆ ಈ 11ನೇ ಪಾಯಿಂಟ್ನಲ್ಲಿ ಏನಾದರೂ ಅಸ್ಥಿಪಂಜರಗಳು ಲಭ್ಯ ಆಗತ್ತಾ? ಆತ ಹೂತಿಟ್ಟ ಬಗ್ಗೆ ಏನು ದೂರು ಕೊಟ್ಟಿದ್ದ, ಮಾಹಿತಿಯನ್ನು ನೀಡಿದ್ದ, ಅದರ ಆಧಾರದ ಮೇಲೆ ಪಾಯಿಂಟ್ಗಳನ್ನೇನು ಗುರುತಿಸಲಾಗಿದೆ. ಮಿನಿ ಅರ್ಥಮೂವರ್ ಬಳಸಿಕೊಂಡು ಈಗ 11ನೇ ಪಾಯಿಂಟ್ನಲ್ಲಿ ಶೋಧ. SIT ತಂಡ 13 ಪಾಯಿಂಟ್ಗಳನ್ನು ಗುರುತಿಸಿತ್ತು. ಅದರಲ್ಲಿ 10 ಪಾಯಿಂಟ್ಗಳಲ್ಲಿ ಈಗಾಗಲೇ ಅಗೆತ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಬೇರೆಲ್ಲೂ ಏನೂ ಲಭ್ಯ ಆಗಿರಲಿಲ್ಲ. ಇವತ್ತು ಪರದೆ ಕಟ್ಟಿ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾಗಿದೆ. 11, 12, 13 ಈ 3 ಪಾಯಿಂಟ್ಗಳಲ್ಲಿ ಈಗ ಶೋಧ ನಡಿಬೇಕಾಗಿರುವಂಥದ್ದು. ಈಗ 11ನೇ ಪಾಯಿಂಟ್ನಲ್ಲಿ ಈಗ ಶೋಧವನ್ನು ಆರಂಭಿಸಲಾಗಿದೆ. ಪರದೆ ಕಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ದೂರುದಾರ ಸಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕುತೂಹಲದ ಘಟ್ಟ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH